ಜಿಲ್ಲೆಯಲ್ಲಿ ಸತ್ತಿರುವ ಜಾನುವಾರುಗಳಿಗೆ ಕೂಡಲೇ ಪರಿಹಾರ ಕೊಡಿಸಲು ಮಹೇಶ್ ಕುಮಾರ್ ಆಗ್ರಹ. ದನ, ಕರು, ಮೇಕೆ, ಕುರಿ ಸತ್ತು 14 ತಿಂಗಳಾಗಿದೆ, ಇನ್ನೂ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಆರೋಪ. ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮ ಸಿಡಿಮದ್ದು, ಮೇವು ಕೊರತೆ, ಕಾಡು ಪ್ರಾಣಿ ದಾಳಿ, ಪ್ರಕೃತಿ ವಿಕೋಪದಿಂದ ಸತ್ತಿರುವ ಜಾನುವಾರುಗಳಿಗೆ ಕೂಡಲೇ ಪರಿಹಾರ ಕೊಡಿಸುವಂತೆ ಪಶುಸಂಗೋಪನೆ ಮತ್ತು ರೇಷ್ಮೆ ಕೃಷಿ ಇಲಾಖೆ ನೂತನ ಸಚಿವ ಸಿ ಪುಟ್ಟರಂಗಶೆಟ್ಟಿಯವರನ್ನ ವಿಶ್ವ ರೈತ ಸಂಘ ಸದಸ್ಯರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ನಾಟಿ ವೈದ್ಯ ಎಚ್ಸಿ ಮಹೇಶ್ ಕುಮಾರ್ ಆಗ್ರಹಿಸಿದರು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಇಂದು ಕರೆದಿದ್ದ ರೈತರು ಅಧಿಕಾರಿಗಳ ಸಭೆಯು ಪರಿಪೂರ್ಣವಾಗಿ ನಡೆದಿಲ್ಲ. ಕಬ್ಬಿನ ಕಾರ್ಖಾನೆಯು ಸಮಂಜಸ ಉತ್ತರ ಕೊಡಲಿಲ್ಲ. ಏಕೆ ಇವರೆಲ್ಲ ಈ ರೀತಿಯ ಉತ್ತರ ಕೊಡ್ತಾರೆ ಎಂದರೆ, ಇಲ್ಲಿ ಅಸಹಾಯಕ ಮಂತ್ರಿಗಳು, ಶಾಸಕರು, ಚುನಾಯಿತ ಜನಪ್ರತಿನಿಧಿಗಳು ಇರುವುದರಿಂದ ಕೆಜಿಗೆ 5 ಪೈಸೆಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಅರ್ಥಬದ್ಧವಾಗಿ ಅಧಿಕಾರಿಗಳು ಮಾತನಾಡುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಇದಕ್ಕೆಲ್ಲ ಹೊಣೆಯಾಗಬೇಕು ಎಂದರು. ಜಿಲ್ಲೆಯಲ್ಲಿ ದನ, ಕರು, ಕುರಿ, ಮೇಕೆ ಸತ್ತು 14 ತಿಂಗಳಾಗಿದೆ. ಪಶುವೈದ್ಯರ ಪ್ರಮಾಣ ಪತ್ರ ಮಾಡಿಸಿ ಪೋಸ್ಟ್ ಮಾರ್ಟಂ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ 14 ತಿಂಗಳು ಆಗಿದೆ. ಸರ್ಕಾರ ಒಂದು ನಯಾ ಪೈಸೆಯನ್ನು ರೈತರಿಗೆ ಕೊಟ್ಟಿಲ್ಲ. ಹಾಗಾಗಿ ಪಶುಸಂಗೋಪನೆ ಮತ್ತು ರೇಷ್ಮೆ ಕೃಷಿ ಇಲಾಖೆ ನೂತನ ಸಚಿವರಾದ ಸಿ ಪುಟ್ಟರಂಗಶೆಟ್ಟಿಯವರು ವಾರದೊಳಗೆ ಪರಿಹಾರ ಕೊಡಿಸಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ. ವೃದ್ಧಾಪ್ಯ ವೇತನ ಕೊಟ್ಟಿಲ್ಲ. ಗೃಹಲಕ್ಷ್ಮಿ ಹಣ ಇನ್ನೂ ತಿಂಗಳು ಬಾಕಿ ಉಳಿದಿದೆ. ಸರ್ಕಾರ ಈ ರೀತಿ ನಡೆದುಕೊಂಡ್ರೆ ಇದನ್ನೇ ನಂಬಿರುವ ಬಡಜನರ ಗತಿ ಏನು? ಇದರ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಜಿಲ್ಲೆಯಲ್ಲಿ ಎಗ್ಗೆ ಇಲ್ಲದೆ ಗಣಿಗಾರಿಕೆ ನಡೆಯುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ಜೂಟಾಟಕ್ಕೆ ಕಡಿವಾಣ ಹಾಕಿರುವುದು ಸ್ವಾಗತಾರ್ಹ. ಆದರೆ ಅಕ್ರಮ ಗಣಿಗಾರಿಕೆಗಳನ್ನು ತಡೆಗಟ್ಟಬೇಕು ಎಂದು ಮಹೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, NKS ಟಿವಿ4 ಚಾಮರಾಜನಗರ. ಏನು ಇವತ್ತು ಜಿಲ್ಲಾಡಳಿತ ಭವನದಲ್ಲಿ ರೈತರ ಒಂದು ಸಭೆ ಕರೆದಿದ್ರು. ಸಭೆ ಪರಿಪೂರ್ಣವಾಗಿ ನಡೆಯಲಿಲ್ಲ. ಒಂದು ವ್ಯವಸ್ಥಿತವಾಗಿ ಕಬ್ಬನ್ ಫ್ಯಾಕ್ಟ್ರಿಯವರು ಕರೆಸಿದ್ರು, ಅವರು ಕೂಡ ಸಮಂಜಸ ಉತ್ತರ ಕೊಡಲಿಲ್ಲ. ಯಾಕೆ ಇವರೆಲ್ಲ ಈ ಥರ ಉತ್ತರ ಕೊಡ್ತಾರೆ ಅಂದರೆ, ಇಲ್ಲಿ ಅಸಹಾಯಕ ಮಂತ್ರಿಗಳು, ಅಸಹಾಯಕ MLAಗಳು, ಚುನಾಯಿತ ಪ್ರತಿನಿಧಿಗಳು ಇರೋದ್ರಿಂದ ಈ ರೀತಿ ಕೇರ್ ಇಲ್ಲದೆ ಉತ್ತರ ಕೊಡ್ತಾನೆ. ಏನಪ್ಪ 3.5 ವರ್ಷ ಆಯ್ತಲ್ಲ, ಕೆಜಿಗೆ 5 ಪೈಸೆ ಕೊಡ್ತೀವಿ ಅಂತ 5 ಪೈಸೆಗೆ ನೀವು ಕೋರ್ಟ್ಗೆ ಹಾಕೊಂಡಿದ್ದೆ ಇಲ್ಲ ಅಂತ ಅರ್ಥಬದ್ಧವಾಗಿ ಅವನು ಮಾತನಾಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಇದಕ್ಕೆಲ್ಲ ಹೊಣೆ ಆಗಬೇಕು. ಯಾಕಂದರೆ ಜಿಲ್ಲಾಧಿಕಾರಿ ಸುಪ್ರೀಮು, ಆದರೂ ಕೂಡ ಜಿಲ್ಲಾಧಿಕಾರಿ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. 3.5 ವರ್ಷ ಆಯಿತು, ಕೋರ್ಟ್ಲಿ ಏನೋ ಒಂದು ಹಾಕ್ಬಿಟ್ಟನ ಕೂತದದು, ರೈತರು ದುಡ್ಡು ಕೊಟ್ಟಿಲ್ಲ. ಒಂದು ಎರಡನೇದು, ಈಗ ಪುಟ್ಟರಂಗಶೆಟ್ಟಿ ಅವರೇ ಈಗ ಉಸ್ತುವಾರಿ ಜೊತೆಗೆ ಪಶುಸಂಗೋಪನಾ ಇಲಾಖೆ ಮಂತ್ರಿ ಆಗಾರೆ ಮತ್ತು ರೇಷ್ಮೆ ಮಂತ್ರಿನೂ ಆಗಾರೆ. ಆದರೆ ಇವತ್ತು 14 ತಿಂಗಳಾಗದೆ. ಇವತ್ತು ಏನು ಆಡುಮರುಗಳು, ಕುರಿಮರಿಗಳು, ದನ, ಕರ ಎಲ್ಲ ಸತ್ತಿದೆ. ಅದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿ ಪೋಸ್ಟ್ ಮಾರ್ಟಂ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು 14 ತಿಂಗಳಾಗದೆ. ಒಂದು ನಯಾ ಪೈಸೆನೋ ಆ ಫಲಾನುಭವಿಗಳು ಕೊಟ್ಟಿಲ್ವಲ್ಲ. ಏನಿದ್ರ ಅರ್ಥ? ಹಾಗಾದ್ರೆ ಅವ್ರು 14 ತಿಂಗಳಿಂದ ಅದು ಹೋಯ್ತು, ಇವರ ಪ್ರಕೃತಿಯ ವಿಕೋಪ ತುತ್ತಾಗಿ ಹೋಯ್ತು, ಅದು ಕೊಡ್ಬೇಕು ತಾನೆ. ಅದನ್ನು ಕನಿಷ್ಠ 15 ದಿವಸದೊಳಗೆ ಕೊಡಬೇಕು ಅಂತ ಆದೇಶ. 14 ತಿಂಗಳಾದ್ರೂ ಕೊಟ್ಟಿಲ್ಲ ಅಂದರೆ ನಗ್ಪಾಟಲ್ವಾ? ಈಗ ಪುಟ್ಟರಂಗಶೆಟ್ಟಿ ಏನಾಗ್ಯಾರೆ, ಇದ್ರ ಬಗ್ಗೆ ತುರ್ತಾಗಿ ಈ ವಾರದೊಳಗೆ 14 ತಿಂಗಳಿಂದ ಯಾರು ಕೊಟ್ಟಿಲ್ಲ ಅದನ್ನೆಲ್ಲ ತರಿಸ್ಕೊಂಡು ಎಲ್ಲರಿಗೂ ಪೂರ್ತಿ ಹಣನ ಸಂದಾಯ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಜಿಲ್ಲಾದ್ಯಂತ 5 ತಿಂಗಳಾಗದ OAP ಹಣ ಕೊಡೋಕ್ಕಾಗಿಲ್ಲ ಅಂದ್ರೆ ಅರ್ಥವೇನು? ಆಮೇಲೆ ಗೃಹಲಕ್ಷ್ಮಿ 2,000 1 ತಿಂಗಳು ಬಂದದೆ, 5 ತಿಂಗಳು ಡ್ಯೂ ಉಳಿದದೆ. ಹೆಂಗೆ ಈ ಥರ ಆದರೆ ಈಗ ನಂಬ್ಕೊಂಡು ಬಂದರೆ ಸರ್ಕಾರ ಇವರೇನೋ ಕೊಡುವಂದಿರಲಿಲ್ಲ, ಕೊಟ್ಟ ಮೇಲೆ ಅದನ್ನು ಕಾಯ್ಕೊಂಡ್ರೆ ಅವರು 75-80% ಅವರ ಎಲ್ಲಪ್ಪ ಬರಲಿಲ್ಲ. ಹೆಂಗೆಪ್ಪ ಅಂಗಡಿಯವ್ನಿಗೇನು ಹೇಳೋದು, ಹೋಟ್ಲವ್ನಿಗೇನು ಹೇಳೋದು ಅನ್ನೋ ಪರಿಸ್ಥಿತಿಲ್ಲ ಅವರ. ಅಂಥವ್ರಿಗೆ ಇವ್ರು ಹಣನೂ ಕೊಡ್ದಿಯೇ ಇವರು ಮೋಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅರ್ಥವೇನಿದ್ದು? ಇವರು ಈ ಮಂತ್ರಿ ಮಂಡಲ ಅಂಚದೆ ಒಂದು 3 ತಿಂಗಳಾದರೂ ಇನ್ನೂ ಮುಗ್ತಾ ಇಲ್ಲ. ಹಿಂಗೆ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲ. ಏನು DK ಇದ್ರ ಬಗ್ಗೆ ಗಂಭೀರವಾದ ಕ್ರಮ ತಗೋಬೇಕು. ಆಮೇಲೆ ಜಿಲ್ಲೆ ಅಂತೆಲ್ಲ ಸ್ಟೇಟ್ಲಿ ಎಲ್ಲ ತಾವು ಗಣಿಗಾರಿಕೆ ಎಗ್ಗಿಲ್ಲಿ ನಡೀತಾವೆ. ಅದರಲ್ಲೂ ಕೂಡ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸೆನ್ಸಿಟಿವ್ ಝೋನ್, ಎಕೋ ಸೆನ್ಸಿಟಿವ್ ಝೋನ್ ಎಲ್ಲ ಏನು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲೇ ಗಣಿಗಾರಿಕೆ ಎಗ್ಗಿಲ್ಲಿ ನಡೀತಾ ಇದೆ. ಈಗ ಮುತ್ತುರಾಜ್ SP ಆಗಿರೋದು ಒಂದು ಜೂಜು ಆಡೋರನ್ನ ದಂಧೆನ ಒಂದು ಕಂಟ್ರೋಲ್ ಮಾಡಿದ್ದು ಸ್ವಾಗತ ಮಾಡ್ತೀನಿ ಅದನ್ನ. ಆದರೆ ಯಾಕೆ ಗಣಿಗಾರಿಕೆ ಅವ್ರಿಗೆ ಯಾಕೆ ಕೈ ಹಾಕಿಲ್ಲ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ಇವರು DSP ಆಗಿರೋರು ಹಿಂದೆ, ಈಗ SP ಆಗಿ ಬಂದರೆ ಈಗ ಇದ್ದದು ಇವ್ರಿಗೆ ಅಂತರಾಂಗ ಎಲ್ಲ ಗೊತ್ತು, ಅವ್ರ ಆಳ ಎಲ್ಲ ಗೊತ್ತು. ಈಗ ಕೂಡಲೇ ಅವ್ರ ಮೇಲೆ ಕ್ರಮ ತಕ್ಕೊಂಡು SP ಮುತ್ತುರಾಜ್ ಈ ಟೀಮ್ಗಳೆಲ್ಲ ಹೋಗಿ ಅದನ್ನೆಲ್ಲ ಬ್ಯಾನ್ ಮಾಡಿ ನಿಲ್ಲಿಸಿ ವ್ಯವಸ್ಥೆ ಮಾಡಬೇಕು. ಜಿಲ್ಲಾಡಳಿತ ಕೆರೆ ನೀರು ತುಂಬಿಸೋದ್ರ ಜೊತೆಗೆ ಗಣಿ ಕಂದಕಗಳಿಗೂ ನೀರು ತುಂಬಿಸ್ಬಿಟ್ರೆ ಯಾಂಡ್ ಪಂಪುಲ್ ಹತ್ತಿರ ನೀರು ಬರಂಗಾಯ್ತೆ. ಗಣಿ ಕಂದಕಗಳು ನೀರು ತುಂಬಿಸ್ತಾರೆ, ಅದನ್ನ ತುಂಬಿಸೋಂಥ ವ್ಯವಸ್ಥೆ ಮಾಡಬೇಕು. ಸತಿ 385 TMC ತಮಿಳ್ನಾಡು ಕೊಟ್ಟರೆ ಅವ್ರು ಕೊಟ್ಟ ಮೇಲೆ ಅವರು ತುಂಬಿಸಿ ನೀವು ಇದೆಲ್ಲ ಮಾಡಬೇಕು. ಇಲ್ಲ ಅಂದರೆ ವ್ಯತಿರಿಕ್ತ ಹೋರಾಟಗಳನ್ನ ಅನುಭವಿಸಬೇಕಾಯ್ತ ಅಂತ ಜಿಲ್ಲಾ ಉಸ್ತುವಾರಿಗೆ, ಮಂತ್ರಿಗಳಿಗೆ, ಚುನಾಯಿತ ಪ್ರತಿಗಳಿಗೆ
ಟೀಕೆಗೆ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಗ್ಗೋಡಿಪುರ ಮಹೇಶ್ ಕುಮಾರ್ ಒತ್ತಾಯ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಇದನ್ನೆಲ್ಲ ವ್ಯವಸ್ಥೆ ಮಾಡಿ, ಈಗ ಏನು ಹೇಳಿದ್ರೆ ಅವೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಇದು ಗೋಶಾಲೆಗಳನ್ನ ಎಲ್ಲ ಗೋಶಾಲೆಗಳು ತಗೋಬೇಕು. ಮೇವಿಲ್ಲ ದನಗಳಿಗೆ, ಕೆರೆಯಲ್ಲಿ ನೀರಿಲ್ಲ. ಶೆಟ್ರೆ ಬನ್ನಿ, ಅಲ್ಲಿಗೆ ಊರಲ್ಲಿ ನೋಡಿ ಬನ್ನಿ ಕೆರೆ ಅಂದರೆ 5 ನಿಮಿಷ ಬರ್ತೀನಿ ಊಟದಿಲ್ಲ, ಹೋದವ್ರು ಬರಲೇ ಇಲ್ಲ. ಮೊನ್ನೆ ಏನಾಗಂದ್ರೆ ಅರ್ಥ ಕೃಷ್ಣಮೂರ್ತಿ ಕರ್ಕೊಂಬತ್ತೀನಿ, ನಾ ಜವಾಬ್ದಾರಿ ಊಟ ಅವರು ಕರ್ತಾನಿಲ್ಲ. ಹೆಂಗೆ ಈ ವ್ಯವಸ್ಥೆ ಆದರೆ ಕೂಡಲೇ ಅದಕ್ಕೆಲ್ಲಕ್ಕೂ ವ್ಯವಸ್ಥೆ ಮಾಡಿ, ಮೇವು ಗಡ್ಡೆಗಳು ಮಾಡಿ ಎಲ್ಲ ಮೇವು ಕೊಡಬೇಕು. ಭಾಳ ಸಂಕಷ್ಟದಲ್ಲಿದ್ದಾರೆ ಎಲ್ಲ. ನಮ್ಮ ಜಿಲ್ಲೆ ಅಂತೂ ತೀವ್ರ ಬರ ಅನುಭವಿಸ್ತಾ ಇದೆ. ಅದನ್ನೆಲ್ಲ ಗಂಭೀರವಾಗಿ ತಕ್ಕೊಂಡು ಜಿಲ್ಲಾಡಳಿತ ಕೂತ್ಕೋಬಾರ್ದು. ಎಲ್ಲ ತಮಗೂ ಟೀಮ್ ವರ್ಕ್ ಮಾಡಿ ಕೆರೆ ಕಟ್ಟೆಗಳ ನೀರು ತುಂಬಿಸಿ ಎಲ್ಲ ಅವ್ರಿಗೆ ಕಷ್ಟ ಸುಖಗಳಿಗೆಲ್ಲ ಪಾರು ಮಾಡಬೇಕು ಅಂತ ಈ ಕೂಡಲೇ ಯಗೋಡಿಪುರ ಮಹೇಶ್ ಕುಮಾರ್ ಮನವಿಯೆಲ್ಲ ಒತ್ತಾಯವೆಲ್ಲ ಆಗ್ರಹ ಮಾಡ್ತಾ ಇದ್ದೀನಿ.